ನಮ್ಮ ಇವತ್ತಿನ ವಿಡಿಯೋ ವಿಷಯಕ್ಕೆ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಅಂತಂತಂದರೆ ನಿಮ್ಮ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾಗಿದೆ. ಇಲ್ಲಿ 4 ಗುಂಪುಗಳಲ್ಲಿ ನಾನು ಕಾರ್ಡ್ನ ವಿಭಜನೆ ಮಾಡಿ ಇಟ್ಟಿದ್ದೀನಿ. 1, 2, 3, 4. ನಿಮ್ಮ ನೆಚ್ಚಿನ ಸಂಖ್ಯೆಯ ಗುಂಪನ್ನು ಆರಿಸ್ಕೊಳ್ಬಹುದು ನಿಮಗಾಗಿ, ಮತ್ತು ಬೇರೆಯವ್ರಿಗಾಗಿ ಕೂಡ ನೀವು ಈ ರೀಡಿಂಗ್ ನೋಡಬಹುದು. ಓಕೆ, ಸೊ ನಿಮ್ಮ ಗುಂಪಿನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಶುರು ಮಾಡೋಣ. ಮೊದಲನೇ ಗುಂಪಿನ ವಿಡಿಯೋ ನೋಡೋಣ ಏನು ಬರುತ್ತೆ ನಿಮ್ಮ ರೀಡಿಂಗ್ ಅಂತ. ಈಗ ಮೊದಲಿಗೆ ನಿಮ್ಮ ಓವರಾಲ್ ಎನರ್ಜಿ ಹೇಗಿರುತ್ತೆ, ಮತ್ತು ನಿಮ್ಮ ಬದುಕಲ್ಲಿರೋ ಕೆಲವು ಆಯಾಮಗಳ ಬಗ್ಗೆ ರೀಡಿಂಗ್. ಓಕೆ, ನಿಮ್ಮ ಫ್ಯಾಮಿಲಿ, ಕರಿಯರ್, ಆರೋಗ್ಯ ಮತ್ತು ಹಣಕಾಸಿನ ವಿಚಾರ, ಮತ್ತು ನಿಮಗಾಗಿ ಒಂದು ಗೈಡೆನ್ಸ್. ಸೊ ಓವರಾಲ್ ಎನರ್ಜಿ ಸ್ವಲ್ಪ ಪೇಯ್ನ್ ಕಾಣ್ತಾ ಇದೆ. ನಿಮ್ಮಲ್ಲಿ ಹಲವ್ರಿಗೆ ಹೆಲ್ತ್ ಇಶ್ಯೂ ಇರಬಹುದು. ಎಸ್, ಹೆಲ್ತ್ ಕಾರ್ಡಲ್ಲಿ ಪ್ರಾಬ್ಲಮ್ ಬಂದಿದೆ. 5 ಆಫ್ ಸೋರ್ಟ್ಸ್. ನಿಮ್ಮಲ್ಲಿ ಸ್ವಲ್ಪ ಏನಾದರೂ ಏಟಾಗೋದು, ನೋವಾಗೋದು, ಅಥವಾ ಸಮಥಿಂಗ್ ಯಾವುದಾದ್ರೂ ಒಂದು ಆರೋಗ್ಯದ ಸಂಬಂಧಿ ಪ್ರಾಬ್ಲಮ್ ಇರಬಹುದು ಈ ತಿಂಗಳು. ಸೊ ಹೀಲಿಂಗ್ ಅಗತ್ಯ ಇರುತ್ತೆ. ಮತ್ತು ಕೆಲವು ಸತಿ ಏನಾಗುತ್ತೆ, ಇದು ಕೇವಲ ಶಾರೀರಿಕ ಆರೋಗ್ಯ ಅಲ್ಲದೆ ಮಾನಸಿಕವಾಗಿ ಕೂಡ ಸ್ಟ್ರೆಸ್, ಬ್ರೇಕಪ್ ಅಥವಾ ನಿರಾಶೆ ಇಂಥ ವಿಷಯಗಳಿಗೆ ಕೂಡ ರಿಲೇಟೆಡ್ ಆಗಿರುತ್ತೆ. ತುಂಬ ಸ್ಟ್ರೆಸ್ ಇರುತ್ತೆ ಈ ತಿಂಗಳು ನಿಮಗೆ. ಸೊ ಫ್ಯಾಮಿಲಿಲಿ ಕೂಡ ನಾನು ನೋಡ್ತಾ ಇದ್ದೀನಿ 5 ಆಫ್ ವಾಂಡ್ಸ್ ಬಂದಿದೆ. ಫ್ಯಾಮಿಲಿನಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಈ ತಿಂಗಳು. ಬಹುಶಃ ಜಗಳ, ಆರ್ಗ್ಯುಮೆಂಟ್ಸ್ ಆಗ್ಬೋದು, ಅಥವಾ ನೀವು ತುಂಬ ಬ್ಯುಸಿ ಇರಬಹುದು ಕೂಡ ಫ್ಯಾಮಿಲಿ ಲೈಫಲ್ಲಿ, ಅಥವಾ ಫ್ಯಾಮ್ಲಿಗೆ ಬ್ಯುಸಿಯಾಗಿ ಟೈಮ್ ಕೊಡೋಕ್ಕಾಗ್ತಿಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಫ್ಯಾಮ್ಲಿಲಿ ಕೂಡ ನಿಮಗೆ ಸ್ವಲ್ಪ ಕಿರಿಕಿರಿ ಕಾಣ್ತಾ ಇದೆ. ಶಿಕ್ಷಕ ವೃತ್ತಿ ಅಥವಾ ಲೈಬ್ರರಿ ಅಥವಾ ಯಾವುದಾದ್ರೂ ಜ್ಞಾನ ಪ್ರಾಪ್ತಿಯ ಒಂದು ವೃತ್ತಿಗಳಲ್ಲಿದ್ದರೆ ನಿಮ್ಮ ಕರಿಯರ್ ಹೇಗಿತ್ತೋ ಹಾಗೆ ನಡ್ಕೊಂಡು ಹೋಗುತ್ತೆ. ಓಕೆ, ಯಾವುದೇ ಬದಲಾವಣೆ ಕಾಣ್ತಿಲ್ಲ. ನಿಮ್ಮಲ್ಲಿ ಕೆಲವರು ಕರಿಯರ್ ರಿಲೇಟೆಡ್ ಆಗಿ ಏನಾದರೂ ಕೋರ್ಸ್ ಮಾಡೋದಕ್ಕಾಗಲಿ ಅಥವಾ ಇನ್ನೂ ಹೆಚ್ಚಿನ ಜ್ಞಾನ ಪ್ರಾಪ್ತಿ ಆಗೋಕ್ಕೆ ಏನಾದರೂ ಮಾಡಬಹುದು ಈ ತಿಂಗಳು. ಬಟ್ ಅದರ್ ದ್ಯಾನ್ ದ್ಯಾಟ್, ಇವಾಗ ನೀವು ಕೆಲಸ ಅದು ಇದು ಅಪೇಕ್ಷಿಸ್ತಾ ಇದ್ದರೆ ಬಹುಶಃ ಕಾಯಬೇಕಾಗುತ್ತೆ. ಈ ತಿಂಗಳು ಸಿಗೋದಿಲ್ಲ ಅಂತ ಬರ್ತಾ ಇದೆ ರೀಡಿಂಗಲ್ಲಿ. ಓಕೆ, ಈಗ ಹಣಕಾಸಿನ ವಿಷಯದಲ್ಲಿ ನಿಮ್ಮಲ್ಲಿ ಹಲವರು ಇನ್ನೂ ಅಷ್ಟೊಂದು ಹಣಕಾಸಿನ ವಿಷಯದಲ್ಲಿ ಸೆಟಲ್ ಆಗಿಲ್ಲ ಅಂತ ತೋರಿಸುತ್ತೆ ಈ ಕಾರ್ಡು. ಮತ್ತು ನಿಮ್ಮಲ್ಲಿ ಕೆಲವರು ಏನಾದರೂ ಹೊಸದು ಶುರು ಮಾಡಬಹುದು, ಇನ್ವೆಸ್ಟ್ಮೆಂಟ್ ಆ ಥರ ಏನಾದರೂ ತುಂಬ ಚಿಕ್ಕ ಮಟ್ಟದಲ್ಲಿ. ಓಕೆ, ಬಟ್ ಮೋಸ್ಟ್ ಆಫ್ ಯು, ನಿಮ್ಮಲ್ಲಿ ಅತಿ ಹೆಚ್ಚು ಜನ ಹಣಕಾಸಿನ ಒಂದು ಸ್ಥಿರತೆ ಅಂಥದ್ದೇನಿಲ್ಲ ಅಂತ ತೋರಿಸ್ತಾ ಇದೆ. ಈ ತಿಂಗಳು ಆ ಥರ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಬರ್ತಾ ಇದೆ. ನಿಮ್ಮ ಅಡ್ವೈಸ್ ಏನು ಕೇಳೋಣ. ಓಕೆ, ಅದ್ರ ಮೊದಲು ನಾನು ಲವ್ ರೀಡಿಂಗ್ ಒಂದು ಕೇಳಿಬಿಡ್ತೀನಿ. ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಈ ತಿಂಗಳು? ಸೊ ತುಂಬ ನೆನಪುಗಳು, ಹಳೆ ನೆನಪುಗಳು, ಹಳೆ ವಿಷಯಗಳನ್ನ ಮೆಲ್ಕು ಹಾಕೋದಾಗಲಿ, ಅಥವಾ ಹಳೆ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡೋದಾಗಲಿ. ಫ್ರೆಂಡ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರೇಮದ ಬಗ್ಗೆನೇ ನನಗನ್ಸುತ್ತೆ. ಸೊ ಲವ್ ಲೈಫ್ ವಿಷಯಕ್ಕೆ ಬಂದಾಗ ಸ್ವಲ್ಪ ನಿಮಗೆ ನೆಮ್ಮದಿ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಫೀಲ್ ಆಗುತ್ತೆ. ಬಟ್ ಒಂದು ರೀತಿ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಬೇರೆ ಒಂದು ವಿಷಯಗಳಿಗೆ ಹೋಲಿಸಿದ್ರೆ ಲವ್ ಲೈಫ್ಗೆ ಸ್ವಲ್ಪ ಪರವಾಗಿಲ್ಲ. ಓಕೆ, ಬಟ್ ನಾಟ್ ನೆಸೆಸರಿಲಿ ಅದರ ಹೊಸ ಪ್ರೀತಿ ಸಿಗುತ್ತೆ ಅಂತ ನಾನು ಹೇಳಲ್ಲ. ಹೆಚ್ಚಾಗಿ ಒಂದು ರೀತಿ ನೀವು ಒಳ್ಳೆಯ ಭಾವನೆಗಳನ್ನ ಇಟ್ಕೊಳ್ತೀರ ಮನಸ್ಸಲ್ಲಿ. ನಿಮ್ಮ ಲವ್ ಲೈಫ್ ನೆನೆದು ಅಂತ ಬರ್ತಾ ಇದೆ. ಸೊ ನಿಮ್ಮ ಅಡ್ವೈಸ್ ಏನಂದರೆ 6 ಆಫ್ ಪೆಂಟಕಲ್ಸ್ ಬಂದಿದೆ. ಇಲ್ಲಿ 6 ಕಾರ್ಡ್ಸ್ ಬಂದಿದೆ. ಸೊ ಈ ತಿಂಗಳು ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಮಾಡೋ ಅಗತ್ಯ ಇದೆ. ಎಲ್ಲ ವಿಷಯನ ತೂಗಿಸ್ಕೊಂಡು ಹೋಗುವಂಥ ಅಗತ್ಯ ಹೆಚ್ಚಿದೆ. ಓಕೆ, ಸೊ 6 ಆಫ್ ಪೆಂಟಕಲ್ಸ್ ಮಾರ್ಗದರ್ಶನಕ್ಕೆ ಬಂದಿದೆ. ಸೊ ಒಂದು, ಬೇರೆಯವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಅವ್ರ ಕಡೆ ಕೈಂಡ್ನೆಸ್ ತೋರಿಸಿ. ಆಮೇಲೆ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆಯೋ ಬೇರೆಯವ್ರಿಗೂ ಅದೇ ರೀತಿ ಪ್ರಾಬ್ಲಮ್ ಆಗ್ತಿರ್ಬೋದು ಅನ್ನೋಂತಹ ಒಂದು ನಾಲೆಜ್ ಕೂಡ ನಿಮ್ಮಲ್ಲಿರಲಿ. ಮತ್ತು ನಿಮ್ಮಲ್ಲಿ ಕೆಲವ್ರಿಗೆ ಚಾರಿಟಿ ಮಾಡಬೇಕಂದ್ರೆ ಮಾಡಿ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಿಮಗೆ ಖುಷಿ ಸಿಕ್ಕರೆ ಖಂಡಿತವಾಗಿ ಅದನ್ನು ಮಾಡಿ. ಒಟ್ಟಿನಲ್ಲಿ ದಯೆ ಇರಲಿ ಎಲ್ಲರ ಬಗ್ಗೆ ಮತ್ತು ಎಲ್ಲ ವಿಷಯದಲ್ಲಿ ಅಂತ ಈ ಕಾರ್ಡ್ ಹೆಚ್ಚಾಗಿ ಹೇಳುತ್ತೆ. ಸೊ ಓವರಾಲ್ ಸ್ವಲ್ಪ
ಕಷ್ಟದ ತಿಂಗಳಾಗಿರಬಹುದೇನೋ ಸೆಪ್ಟೆಂಬರ್ ನಿಮಗಾಗಿ. ಸೊ ಈ ಒಂದು ರೀಡಿಂಗ್ ನೋಡೋದಕ್ಕೆ ತುಂಬ ಧನ್ಯವಾದ. ಮುಂದಿನ ಗುಂಪಿನ ರೀಡಿಂಗ್ ನೋಡೋಣ. ಸೊ ಎರಡನೇ ಗುಂಪಿನ ರೀಡಿಂಗಿಗೆ ಈ ಕಾರ್ಡ್ ಸೆಟ್ ಎತ್ತಿಟ್ಟಿದ್ದೀನಿ, ನೋಡೋಣ. ಮೊದಲಿಗೆ ನಿಮ್ಮ ಸೆಪ್ಟೆಂಬರ್ ತಿಂಗಳು ಓವರಾಲ್ ಎನರ್ಜಿ, ಫ್ಯಾಮಿಲಿ ಲೈಫ್, ಕರಿಯರ್ ವೃತ್ತಿಪರ ಬದುಕು, ಆರೋಗ್ಯ, ಹಣಕಾಸಿನ ವಿಚಾರ, ಒಂದು ಲವ್ ಲೈಫ್ಗೋಸ್ಕರ ಒಂದು ಕಾರ್ಡ್ ಮತ್ತು ಒಂದು ಮಾರ್ಗದರ್ಶನದ ಕಾರ್ಡ್. ಸೊ ಓವರಾಲ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಐ ಸಿ ದಟ್ ನಿಮಗೆ ಒಂದು ರೀತಿ ಹೊಸ ವಿಷಯಗಳಲ್ಲಿ ಕುತೂಹಲ, ಒಂದು ರೀತಿ ಇಂಟ್ರೆಸ್ಟ್, ಆಸಕ್ತಿ ಬೆಳಿಬಹುದು ಈ ತಿಂಗಳು. ನಿಮ್ಮಲ್ಲಿ ಎನರ್ಜಿ ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಫಿಯರ್ಲೆಸ್ನೆಸ್ ಇರುತ್ತೆ ನಿಮ್ಮಲ್ಲಿ. ಓಕೆ, ಯಾವುದೇ ರೀತಿ ಭಯ ಇರೋದಿಲ್ಲ ಈ ತಿಂಗಳು. ಅಂತಂದರೆ ಏನಾದ್ರು ತೊಂದರೆ ಆಗ್ಬೋದು, ವಾಟ್ ಎವರ್, ಆ ಥರ ಭಯಗಳಿರೋದಿಲ್ಲ. ಸೊ ಫ್ಯಾಮಿಲಿ ಲೈಫ್ ಹೇಗಿರುತ್ತೋ ಹಾಗೆ ನಡೆಯುತ್ತೆ, ಯಾವುದೇ ಚೇಂಜ್ ಕಾಣ್ತಾ ಇಲ್ಲ. ತುಂಬ ದಿನಗಳಿಂದ ಒಂದೇ ರೀತಿಯ ಫ್ಯಾಮಿಲಿ ಲೈಫ್ ಇರ್ಬೋದು, ಯಾವುದೇ ಬದಲಾವಣೆ ಆಗಿಲ್ಲ ಅನಿಸುತ್ತೆ. ಸೊ ಅದನ್ನು ತೋರಿಸ್ತಾ ಇದೆ ಇದು. ಕರಿಯರಲ್ಲಿ ಕೂಡ ಅಂತಹ ಏನೂ ಬದಲಾವಣೆ ಕಾಣ್ತಾ ಇಲ್ಲ. ಕೆಲವರಿಗೆ ಬೋರ್ ಆಗಬಹುದು ಜಾಬಲ್ಲಿ, ನೀವು ಆಲ್ರೆಡಿ ವರ್ಕಿಂಗ್ ಇದ್ದರೆ, ಅಥವಾ ನಿಮಗೆ ಒಂದು ರೀತಿ ಸಾಕಾಗ್ಬೋದು, ಬೇಡ ಇದು ನನಗೆ ಅಂತಾಗಲಿ, ಅಥವಾ ಸ್ವಲ್ಪ ಹಾಲಿಡೇ ಬೇಕು ಅಂತಾಗಲಿ, ಈ ಥರ ಫೀಲ್ ಆಗಬಹುದು. ನೀವು ಹೆಚ್ಚಾಗಿ ಕರಿಯರ್ ಮೇಲೆ ಇಂಟ್ರೆಸ್ಟ್ ಹಾಕೋದಿಲ್ಲ ಈ ತಿಂಗಳು. ಆರೋಗ್ಯದಲ್ಲಿ ಸ್ವಲ್ಪ ಎನರ್ಜಿ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಣ್ತಿದೆ ನನಗೆ, ಲೈಕ್ ತಲೆನೋವು ಅಥವಾ ಅಸಿಡಿಟಿ, ಹೊಟ್ಟೆ ಕೆಡೋದಾಗಲಿ, ಅಥವಾ ಒಂದು ರೀತಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಏನಾದರೂ ಚಿಕ್ಕ ಪುಟ್ಟ ನೋವುಗಳಾಗೋದು ಅದು ಕಾಣ್ತಾ ಇದೆ. ಸ್ವಲ್ಪ ಆರೋಗ್ಯ ಮೇಲೆ ಕೆಳಗೆ ಆಗಬಹುದು. ಮೇಲೆ ಕೆಳಗೆ ಆಗ್ಬೋದು ಅಂತಂದರೆ ಏನೂ ಸೀರಿಯಸ್ ಕಾಣ್ತಾ ಇಲ್ಲ, ಬಟ್ ಬಿಕಾಸ್ ನಿಮ್ಮ ಓವರಾಲ್ ಎನರ್ಜಿ ಪಾಸಿಟಿವ್ ಆಗಿ ಬಂದಿರೋದ್ರಿಂದ ನಾನು ಇದನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ, ಗಂಭೀರವಾದ ಪ್ರಾಬ್ಲಮ್ ಅಂತ. ಇದ್ದಕ್ಕಿದ್ದಂಗೆ ಏನಾದರೂ ಏಟಾಗೋದು ಆ ಥರ ಏನಾದರೂ ಆಗ್ಬೋದು. ಓಕೆ, ಹೆಚ್ಚಾಗಿ ನನಗೆ ಎನರ್ಜಿ ರಿಲೇಟೆಡಾಗಿ ಕಾಣ್ತಿದೆ. ಅಂತಂದರೆ ತುಂಬ ಟಿ ವಿ ನೋಡಿ, ತುಂಬ ಕಂಪ್ಯೂಟರ್ ನೋಡೋದು, ಈ ಒಂದು ಕಾರಣದಿಂದ ತಲೆನೋವು, ಕಿವಿ ನೋವು ಕೂಡ ಸಮ್ಟೈಮ್ಸ್. ಓಕೆ, ಹಣಕಾಸಿನ ವಿಷಯ ಅಂದರೆ ಓಕೆ, ನಿಮ್ಮ ಪರಿಸ್ಥಿತಿ ಸ್ವಲ್ಪ ಬೆಟರ್ ಆಗ್ಬೋದು. ಏನಾದ್ರು ಫ್ಯಾಮ್ಲಿ ಕಡೆಯಿಂದ ಹೆಲ್ಪ್ ಸಿಗಬಹುದು, ಅಥವಾ ನಿಮ್ಮ ಒಂದು ನೆಚ್ಚಿನ ವ್ಯಕ್ತಿ ಫ್ರೆಂಡ್ ಸರ್ಕಲಿಂದ ಹೆಲ್ಪ್ ಸಿಗಬಹುದು, ಅಥವಾ ಫ್ರೆಂಡ್ ಸರ್ಕಲಿಂದ ಒಂದು ರೀತಿ ಹೋಪ್ ಸಿಗಬಹುದು, ಬೆಟರ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಕಂಡೀಷನ್ ಅಂತ. ನಿಮ್ಮಲ್ಲಿ ತುಂಬ ಜನ ಮ್ಯಾರಿಡ್ ಇರ್ಬೋದು. ಸೊ ಲವ್ ಲೈಫ್ ಎಂದಿನಂತೆ ಇರುತ್ತೆ ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ. ಈಗ ನೀವು ಸಿಂಗಲ್ ಆಗಿದ್ದರೆ ಬಹುಶಃ ಇಲ್ಲಿ ಲವ್ ಲೈಫ್ಗೆ ವಿಶೇಷವಾಗಿ ಏನೂ ಕಾರ್ಡ್ ಬಂದಿಲ್ಲ. ಸೊ ನೀವು ನೋಡ್ತಿರ್ತೀರ ಯಾರಾದರೂ ನಿಮಗೆ ಸಿಗ್ತಾರಾ ಅಂತ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ, ಆಫೀಸ್ ಪರಿಸರದಲ್ಲಿ ನೋಡ್ತಿರ್ತೀರ. ಆದರೆ ತುಂಬ ಜನ ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರೆ ಈ ತಿಂಗಳು, ಬಟ್ ಯಾವುದೇ ಲವ್ ರಿಲೇಷನ್ ಆಗೋದು ನನಗೆ ಕಾಣ್ತಾ ಇಲ್ಲ. ಓವರಾಲ್ ಅಡ್ವೈಸ್ ಏನಂತಂದರೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಿ, ಶಿಸ್ತಾಗಿರಿ ಈ ತಿಂಗಳು. ಓಕೆ, ಜಾಸ್ತಿ ಎಮೋಷ್ನಲ್ ಆಗೋಕ್ಕೆ ಹೋಗಬೇಡಿ, ಸ್ವಲ್ಪ ಲಾಜಿಕ್ಕಿಂದ ಯೋಚನೆ ಮಾಡಿ. ಯಾವುದೇ ವಿಷಯದ ಬಗ್ಗೆ ಹೆಚ್ಚಾಗಿ ಕೊರಗೋದು ಬೇಡ ಅಂತ ಕಾರ್ಡ್ ಹೇಳ್ತಾರೆ ಅಷ್ಟೇ. ಓಕೆ, ಸೊ ಆಲ್ ದಿ ಬೆಸ್ಟ್. ಮೂರನೇ ಗುಂಪಿನ ರೀಡಿಂಗ್ ನೋಡೋಣ ಬನ್ನಿ. ನಿಮ್ಮ ಸೆಪ್ಟೆಂಬರ್ ತಿಂಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋ ಪ್ರಯತ್ನ. ಕೆಲವು ಕಾರ್ಡುಗಳನ್ನ ಎತ್ತಿರ್ತೀನಿ. ಸೊ ನಿಮ್ಮ ಓವರಾಲ್ ಎನರ್ಜಿ ಸ್ವಲ್ಪ ಹಳೆ ವಿಷಯಗಳನ್ನ ನೆನೆಸ್ಕೊಂಡು ಕೊರಗೋದು, ಲಾಸ್ ಅನುಭವದ ಒಂದು ಫೀಲಿಂಗ್ ಇರುತ್ತೆ, ಮತ್ತು ತುಂಬಾ ನೆಗೆಟಿವ್ ಆಗಿರುತ್ತೆ ನಿಮ್ಮ ಫೀಲಿಂಗ್ ಈ ತಿಂಗಳು ಅಂತ ಬರ್ತಾ ಇದೆ. ನೋಡೋಣ ಮುಂದೆ ಕಾರ್ಡ್ಸ್ ಹೇಗೆ ಬಂದಿದೆ ಅಂತ. ಸೊ ಫ್ಯಾಮ್ಲಿ ಲೈಫಲ್ಲಿ ಯಾವುದಾದ್ರೂ ಹೊಸ ಬೆಳವಣಿಗೆ ಆಗಬಹುದು, ಮನೆ ಬಗ್ಗೆ, ಮನೆ ಶಿಫ್ಟಿಂಗ್, ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ಸಿಗೋದು ಮನೆ ರಿಲೇಟೆಡ್, ಅಥವಾ ಮದುವೆ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ಯಾಮ್ಲಿಯಲ್ಲಿ ಯಾವುದಾದ್ರೂ ಒಂದು ರೀತಿ ಖುಷಿಯಾದ ಒಂದು ಸಣ್ಣ ಒಂದು ವಿಷಯ ನಡೀಬಹುದು. ಸೊ ಫ್ಯಾಮ್ಲಿ ಲೈಫ್ ಇಸ್ ಗುಡ್.
ನಿಮ್ಮ ಕರಿಯರಲ್ಲಿ ನೀವಿನ್ನು ಕೆಲಸ ಹುಡುಕ್ತಿರ್ತೀರಾ ಅಥವಾ ಇನ್ನು ಯೋಚನೆ ಮಾಡ್ತಿರ್ತೀರಾ ಯಾವ ಕರಿಯರ್ ಹೇಗೆ ನಾನು ಮುಂದೆ ಹೋಗೋದು ಅಂತ. ಸೊ ಅಷ್ಟೊಂದಾಗಿ ನನಗೇನು ಬೆಳವಣಿಗೆ ಕಾಡ್ತಿಲ್ಲ. ಬಟ್ ನೀವು ಏನಾದರೂ ಕಲಿತೀರಾ, ಎಸ್ಪೆಷಲಿ ನೀವು ಐ ಟಿನಲ್ಲಿದ್ದರೆ ಏನಾದರೂ ಒಂದು ರೀತಿಯ ಒಂದು ನಾಲೆಡ್ಜ್ ನಿಮಗೆ ಸಿಗುತ್ತೆ. ಸೊ ಇಟ್ ಈಸ್ ಆನ್ ಆ್ಯಾವ್ರೇಜ್ ಕಾರ್ಡ್ ಫಾರ್ ಕರಿಯರ್. ಸೊ ಹೆಲ್ತ್ ಇಸ್ ಗುಡ್. ಒಂದು ರೀತಿ ಬ್ಯಾಲೆನ್ಸ್ ಇರುತ್ತೆ ನಿಮ್ಮ ಬಾಡಿನಲ್ಲಿ. ಹೆಲ್ತ್ಗೇನು ತೊಂದರೆ ಇಲ್ಲ. ಫಿಸಿಕಲ್ ಹೆಲ್ತ್ ಇಸ್ ರಿಯಲಿ ಗುಡ್, ಏನೂ ತೊಂದರೆ ಇಲ್ಲ. ಓಕೆ, ಹಣಕಾಸಿನ ವಿಷಯದಲ್ಲಿ ಸ್ಟ್ರಗಲ್ ಕಾಣ್ತಿದೆ. ಓಕೆ, ಇವಾಗ ಫ್ಯಾಮಿಲಿ ವಿಷಯದಲ್ಲಿ ಕೂಡ ಎಸ್ ಆಫ್ ಪೆಂಟಕಲ್ಸ್ ಬಂದಿದೆ. ನಿಮ್ಮಲ್ಲಿ ಕೆಲವರು ಸಾಲ ಏನಾದರೂ ಮಾಡ್ಬೋದು ಅಥವಾ ಲೋನ್ ಪಡಿಬೋದು, ಸಮಥಿಂಗ್ ಲೈಕ್ ದ್ಯಾಟ್ ಕೂಡ ನಂಗೆ ಮೆಸೇಜ್ ಸಿಗ್ತಾ ಇದೆ. ಸೊ ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ ಇದೆ. ಲವ್ ಲೈಫ್ ನೋಡೋಣ. ಲವ್ ಲೈಫ್ ಬಗ್ಗೆ ನಿಮ್ಮಲ್ಲಿ ತುಂಬ ಜನ ಯೋಚನೆ ಮಾಡ್ತಿಲ್ಲ, ಬಿಕಾಸ್ ನಿಮಗೆ ಬೇರೆ ವಿಷಯಗಳಲ್ಲಿ ಟೈಮ್ ಇಲ್ಲ ಅಂತ ಬರ್ತಾ ಇದೆ. ನೀವು ಇಗ್ನೋರ್ ಮಾಡ್ತೀರಾ ಅಥವಾ ಅವಾಯ್ಡ್ ಮಾಡ್ತೀರಾ ಲವ್ ಲೈಫ್ ಬಗ್ಗೆ ಚಿಂತನೆ ಮಾಡೋದು. ಮತ್ತು ಲವ್ ಲೈಫಲ್ಲಿ ಯಾವುದೇ ರೀತಿ ಬೆಳವಣಿಗೆ ಕೂಡ ಕಾಣ್ತಾ ಇಲ್ಲ. ಓಕೆ, ನಿಮ್ಮ ಅಡ್ವೈಸ್ ಮೇಜರ್ ಆರ್ಕನ ಜಸ್ಟಿಸ್ ಕಾರ್ಡ್ ಬಂದಿದೆ. ಯಾವುದು ಕರೆಕ್ಟೋ ಅದನ್ನು ಮಾಡಿ. ಈಗ ನಿಮಗೆ ಗೊತ್ತಿರುತ್ತೆ ಹಿಂದಿಂದ ನೆನೆಸ್ಕೊಂಡು ಕೊರಗೋದಾಗಲಿ ನೆಗೆಟಿವಿಟಿ ಆಗಲಿ ಕರೆಕ್ಟ್ ಅಲ್ಲ ಅಂತ. ಅದನ್ನು ಮಾಡಬೇಡಿ, ಬಿಕಾಸ್ ಇಟ್ ಈಸ್ ನಾಟ್ ರೈಟ್. ಸೊ ಈ ತಿಂಗಳು ಚೆನ್ನಾಗಿರಬೇಕು ಅಂತಂದರೆ ನೀವು ತುಂಬಾ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಎಮೋಷ್ನಲ್ ಆಗಿರಬಾರ್ದು, ಲಾಜಿಕಲ್ ಆಗಿರಬೇಕು. ಹಾಗೆಯೇ ಎಲ್ಲ ಆ್ಯಂಗಲಿಂದನೂ ನೋಡಬೇಕು ನಿಮ್ಮ ಸಮಸ್ಯೆಗಳನ್ನ. ಬರೀ ನಿಮ್ಮ ಭಾವನೆಯಿಂದ ಕೂಡ ಅಲ್ಲದೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಕರಿಯರ್ ವಾಟ್ ಎವರ್ ಎಲ್ಲ ಆ್ಯಂಗಲ್ಗಳಿಂದ ಕೂಡ ಸಮಸ್ಯೆನ ಪರಿಗಣಿಸಬೇಕಾಗುತ್ತೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಆಲ್ ದಿ ಬೆಸ್ಟ್. ಕಡೆ ಗುಂಪಿನ ರೀಡಿಂಗ್ ಏನು ಬರುತ್ತೆ ನೋಡೋಣ. ಕೆಲವು ಕಾರ್ಡುಗಳನ್ನ ತೆಗಿತೀನಿ ರೀಡಿಂಗ್ ಶುರು ಮಾಡೋ ಮುಂಚೆ. ಓಕೆ, ಇಲ್ಲಿ ಸ್ವಲ್ಪ ಹಿಂದಿನ ಕಾರ್ಡ್ ಗ್ರೂಪ್ ಥರ ಇಲ್ಲೂ ಕೂಡ ಸ್ವಲ್ಪ ಹಣದ ಕೊರತೆ ಕಾಣ್ತದೆ. ನೋಡೋಣ. ಸ್ಪಿರಿಚುವಲ್ ಆಗಿ ಚೆನ್ನಾಗಿದೆ ಎನರ್ಜಿ, ಬಟ್ ಫೈನಾನ್ಷಿಯಲಿ ಮಟೀರಿಯಲಿಸ್ಟಿಕ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಓಕೆ, ಫ್ಯಾಮ್ಲಿನಲ್ಲಿ ತುಂಬ ಕನ್ಫ್ಯೂಷನ್ಸ್, ತುಂಬ ಗೊಂದಲಗಳು, ಅಥವಾ ನಿಮ್ಮ ಮನೆಯಲ್ಲಿ ಫೀಮೇಲ್ ಎನರ್ಜಿ ಜಾಸ್ತಿ ಇರ್ಬೋದು, ಸ್ಟ್ರಾಂಗ್ ವಿಮೆನ್ ಇರ್ಬೋದು, ಸ್ಟ್ರಾಂಗ್ ಮಹಿಳೆಯರು. ಸೊ ಅವ್ರದ್ದೇ ಒಂದು ರೀತಿ ಮೇಲುಗೈ ಆಗಿರುತ್ತೆ. ಓಕೆ, ಇನ್ನವೇ ಕೆಲವು ಸತಿ ನಿಮಗೆ ಫ್ಯಾಮ್ಲಿ ಬಗ್ಗೆ ಈ ತಿಂಗಳು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ಬೋದು, ಭಯ ಆಗ್ಬೋದು, ಅರ್ಥ ಆಗದೆ ಇರ್ಬೋದು ಬೇರೆಯವ್ರ ಬಗ್ಗೆ ನಿಮಗೆ ಹೆಚ್ಚಾಗಿ. ಆಮೇಲೆ ಕರಿಯರಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕಾದಿದೆ. ಫಾರ್ಚುನೇಟಾಗಿ ಏನಾದರೂ ಒಂದು ಸಣ್ಣ ಆಪರ್ಚುನಿಟಿ ನಿಮ್ಮದಾಗಬಹುದು ಕರಿಯರಲ್ಲಿ. ಓಕೆ, ಅದನ್ನು ಕನ್ಸಿಡರ್ ಮಾಡಿ ಖಂಡಿತ. ಹೆಲ್ತ್ ವೈಸ್ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಹಣಕಾಸಿನ ವಿಷಯಕ್ಕೆ ತುಂಬ ಕಷ್ಟಪಡ್ತೀರಾ ಈ ತಿಂಗಳು. ಸೊ ಯು ವಿಲ್ ಕಂಟಿನ್ಯೂ ಟು ವರ್ಕ್, ಹಾರ್ಡ್ ವರ್ಕ್ ಮಾಡೋದು ಕಂಟಿನ್ಯೂ ಮಾಡ್ತೀರಾ. ಸೊ ಲವ್ ಲೈಫಲ್ಲಿ ಅಂಥ ಒಂದು ಹೊಸ ಟ್ವಿಸ್ಟ್ ಆ್ಯಂಡ್ ಟರ್ನ್ ಏನಿಲ್ಲ. ಇವಾಗ ನೀವು ಯಾವ್ದಾದ್ರು ರಿಲೇಷನಲ್ಲಿದ್ದರೆ ಅದೇ ಕಂಟಿನ್ಯೂ ಆಗುತ್ತೆ ಈ ತಿಂಗಳು ಕೂಡ. ಯಾವುದಾದ್ರೂ ಮ್ಯಾರೇಜ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದರೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ಬದಲಾವಣೆ ಕಾಣ್ತಿಲ್ಲ. ನಿಮ್ಮಲ್ಲಿ ಕೆಲವ್ರಿಗೆ ಸ್ವಲ್ಪ ಬೋರ್ಡಮ್ ಕೂಡ ಆಗಬಹುದು ಲವ್ ಲೈಫಲ್ಲಿ ಈ ತಿಂಗಳು. ನಿಮ್ಮ ಅಡ್ವೈಸ್ ಏನಂತಂದರೆ ಡಿಸಿಪ್ಲಿನ್ ಫಾಲೋ ಮಾಡಿ. ಆಮೇಲೆ ನಿಮ್ಮ ಬೌಂಡ್ರೀಸ್ ಹಾಕಬೇಕಾಗುತ್ತೆ ನೀವು. ಅಂದರೆ ಯಾವುದು ನಾನು ಸಹಿಸ್ಕೊಳ್ತೀನಿ, ಯಾವುದನ್ನು ಸಹಿಸ್ಕೊಳ್ಳಲ್ಲ ಅಂತ. ಮೇ ಬಿ ದಟ್ ಈಸ್ ವಿತ್ ಯುವರ್ ಫ್ಯಾಮಿಲಿ ಅಂತ ಅನಿಸುತ್ತೆ ನನಗೆ. ಆಮೇಲೆ ಈ ಓವರಾಲ್ ಎನರ್ಜಿ ವಿಷಯದಲ್ಲಿ ನಿಮಗೆ ಸ್ವಲ್ಪ ಹೆಲ್ಪ್ ಬೇಕು, ನನಗೆ ಯಾರೂ ಸಹಾಯ ಮಾಡ್ತಿಲ್ಲ ಅಂತ ಫೀಲ್ ಆಗಬಹುದು ಕೂಡ ಈ ತಿಂಗಳು. ಸೊ ಓವರಾಲ್ ಒಂದು ರೀತಿ ಮಿಕ್ಸ್ಡ್ ತಿಂಗಳು ಅಂತ ಹೇಳಬಹುದು. ತುಂಬ ಕೆಟ್ಟದ್ದು ಅಲ್ಲ, ತುಂಬ ಒಳ್ಳೆಯದು ಅಲ್ಲ. ಬಟ್ ಕರಿಯರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇಫ್ ಯು ಆರ್ ವರ್ಕಿಂಗ್ ಅಥವಾ ಜಾಬ್ ಹುಡುಕ್ತಾ ಇದ್ರೂ ಕೂಡ ಒಳ್ಳೆ ಲಕ್ ಬರುತ್ತೆ ನಿಮಗೆ ಅಂತ. ಓಕೆ, ಸೊ ಆಲ್ ದ ಬೆಸ್ಟ್. ನಿಮ್ಮ ತಿಂಗಳು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಮುಂದಿನ ಪಿಕ್ ಕಾರ್ಡ್ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ. ನಮಸ್ಕಾರ.